ಪ್ರಸಿದ್ಧ ದೇವಾಲಯಗಳ ಅನ್ನದಾಸೋಹಕ್ಕೂ ಗ್ಯಾಸ್ ಸಿಲಿಂಡರ್ ಎಫೆಕ್ಟ್. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ತಟ್ಟಿದ ಸಿಲಿಂಡರ್ ಎಫೆಕ್ಟ್. ಅನ್ನಪ್ರಸಾದ ವಿತರಣೆಯಲ್ಲಿ ಬದಲಾವಣೆ ಮಾಡಿದ ದೇವಾಲಯ ಸಿಬ್ಬಂದಿ. ದೊಡ್ಡಬಳ್ಳಾಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಸಮಸ್ಯೆ. ಪ್ರಸಾದ ವ್ಯವಸ್ಥೆ ಮಾಡಲು ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ. ಅಡುಗೆ ಮಾಡಲು ಸೌದೆ ಒಲೆ ಸಿದ್ಧತೆ ಮಾಡಿಕೊಂಡ ಅಡುಗೆ ಸಿಬ್ಬಂದಿ. ಅಡುಗೆ ಮಾಡಲು ಕೇವಲ 4 ಸಿಲಿಂಡರ್ ಮಾತ್ರ ಇದೆ. ನಾಳೆಯಿಂದ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲು ಒಲೆಗಳ ಸಿದ್ಧತೆ ಮಾಡಿಕೊಂಡಿರುವುದಾಗಿ ಹೇಳಿಕೆ. ರಜೆ ದಿನಗಳಲ್ಲಿ 12,000 ಜನ ಪ್ರಸಾದ ಸ್ವೀಕರಿಸುತ್ತಿದ್ದರು. ಈಗ ಕೇವಲ 5,000 ಜನತೆಗೆ ಮಾತ್ರ ಊಟದ ವ್ಯವಸ್ಥೆ ಮಾಡಲಾಗ್ತಿದೆ. ಮೊದಲು ಪ್ರಸಾದದ ವಿತರಣೆಯಲ್ಲಿ 4 ಐಟಂ ಇರುತ್ತಿತ್ತು. ಈಗ ಕೇವಲ 1 ಐಟಂ ಪ್ರಸಾದ ವಿತರಣೆ ಮಾಡುತ್ತಿರುವ ಸಿಬ್ಬಂದಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಸಮಸ್ಯೆ. ನಮಗೆ ಗ್ಯಾಸು ಅಭಾವ ಇರೋದ್ರಿಂದ ನಾವು ಈಗಾಗಲೇ ಒಂದು ವಾರದಿಂದನೇ ನಾವು ಇನ್ನೆಟ್ ಕಳಿಸಿದ್ವಿ ಮಂಜುನಾಥ ಏಜೆನ್ಸಿ ದೊಡ್ಡಬಳ್ಳಾಪುರದವ್ರಿಗೆ. ಅವರು ಕೊಡ್ತೀವಿ ಅಂತ ಹೇಳಿದ್ರು. ಲಾಸ್ಟ್ ಮೂಮೆಂಟ್ಗೆ 10ನೇ ತಾರೀಕು ರಾತ್ರಿ ಇಲ್ಲ ನಾವು ಸಪ್ಲೈ ಕೊಡೋಕ್ಕಾಗ್ತಾಯಿಲ್ಲ, ನೀವೇನೋ ಪರ್ಯಾಯ ಏನಾರು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ನಾವು ಬೆಳಿಗ್ಗೆ ದಿನ ಮಾಡ್ದಂಗೆ ಮಾಡೋಕ್ಕಾಗಲ್ಲ ಅಂಥೇಳಿ ನಾವು ದಿನ 9:30ಯಿಂದ 12:30 1 ಗಂಟೆವರೆಗೂ ತಿಂಡಿ ಕೊಡ್ತಾಯಿದ್ವಿ. ಮತ್ತು ಅನ್ನ ಸಾಂಬಾರು 3:30 4 ಗಂಟೆವರೆಗೂ ಕೊಡ್ತಾಯಿದ್ವಿ. ಈ ಗ್ಯಾಸ್ ಅಭಾವದಿಂದ ನಿನ್ನೆ 11ನೇ ತಾರೀಕಿಂದ 11ರಿಂದ 4 ಗಂಟೆವರೆಗೂ ತಿಂಡಿ ಕೊಟ್ಟಿದ್ದೀವಿ. ಅಂದರೆ ಈಗ ಎಷ್ಟು ಸಿಲಿಂಡ್ರ್ ಇದೆ ಇನ್ನು? ಸರ್ ನಮ್ಮಲ್ಲಿ 4 ನಿನ್ನೆಗೆ 6 ಸಿಲಿಂಡ್ರ್ ಇತ್ತು, ಈಗ 4 ಇರಬೇಕು. 4 ಇದೆ. ಈಗ ಸಿಲಿಂಡರ್ ಖಾಲಿ ಆದರೆ ಅವು ಖಾಲಿ ಆದರೆ ಎಷ್ಟು ಸರ್? ಅದಕ್ಕೆ ನಾವು ಪರ್ಯಾಯ ಈಗಾಗಲೇ ಇವರು ಸೌದೆ ಸಪ್ಲೈ ಮಾಡೋರಿಗೆ ಹತ್ರ ಎಲ್ಲ ಮಾತಾಡಿದ್ವಿ. ಈ ದಿನ 12-1 ಗಂಟೆ ಒಳಗಡೆ ಸಪ್ಲೈ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಸ್ಟೋವ್ ಮತ್ತು ಶೆಡ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಅಲ್ಲಿ ಮಾಡೋಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಮಾಡ್ಕೊತಾ ಇದ್ದೀವಿ. ನಾಳೆಯಿಂದ ನಾವು ಸೌದೆ ಒಲೆಯಲ್ಲಿ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಕೊತೀವಿ. ಅಂದರೆ ಈಗ ಭಾನುವಾರ ಮಂಗಳವಾರ ಎಲ್ಲ ಎಷ್ಟು ಜನ ಭಕ್ತರು ಬಂದು ಊಟ ಮಾಡ್ತಾಯಿದ್ರು? ಸರ್ ಭಾನುವಾರ ಮಂಗಳವಾರ ಎಲ್ಲನೂ ಒಂದು 12ರಿಂದ 15 ಸಾವಿರದವರೆಗೂ ಬರೋರು ಭಕ್ತರು ಹಿಂದೆ. ಈಗ ಇತರೆ ದಿನಗಳಲ್ಲಿ ಈಗ 2,500ರಿಂದ 3,000 ಜನ ಬರ್ತಾ ಇದ್ದಾರೆ. ಈಗ ಈ ಎಕ್ಸಾಮ್ಸು ಅದು ಇದು ನಡೀತಾ ಇರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ. ಹಾಗಾಗಿ ನಾವು ಈಗ ತಿಂಡಿ ವ್ಯವಸ್ಥೆನ ಮಾಡ್ತಾ ಇದ್ದೀವಿ. ಅಂದರೆ ಈಗ ಭಾನುವಾರಕ್ಕೆ ಅಷ್ಟೊತ್ತಿಗೆ ನೀವು ಸಮಸ್ಯೆ ಏನಾಗ್ದಂಗೆ ಮಾಡ್ಕೊತೀವಿ. ಸೌದೆಯಲ್ಲೇ ಮಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಹಿಂದೆ ಮಾಡಿದಷ್ಟು ಮಾಡ್ದಿದ್ರು ಸ್ವಲ್ಪ ಒಂದು ಟೈಮಿಂಗ್ಸು ಹೆಚ್ಚು ಕಡಿಮೆ ಮಾಡ್ಕೊತೀವಿ. ಗ್ಯಾಸ್ ಇದ್ದಾಗ ಏನು ತಿಂಡಿ ಕೊಡ್ತಿದ್ರಿ, ಏನು ಊಟ ಕೊಡ್ತಿದ್ರಿ, ಈಗ ಏನು ಕೊಡ್ತೀರಾ ಸರ್? ಸರ್ ಗ್ಯಾಸ್ ಇದ್ದಾಗ ನಾವು ಬೆಳಿಗ್ಗೆ 9:30ಯಿಂದ 12:30ವರೆಗೂ ಏನಾರ ಒಂದು ಬಾತು, ಟೊಮಾಟೊ ಬಾತು, ಖಾರ ಪೊಂಗಲ್ಲು, ಸಿಹಿ ಪೊಂಗಲ್ಲು ಜೊತೆಯಲ್ಲಿ. ಹಾಗಾಗಿ ಇದು ಏನು ಬಿಸಿಬೇಳೆ ಬಾತು, ಚಿತ್ರಾನ್ನ, ಪುಳಿಯೋಗರೆ ದಿನ ಒಂದೊಂದು ಥರದ್ದು ಮಾಡಿ ಒಂದು 9:30ರಿಂದ 12:30ವರೆಗೂ ಕೊಡ್ತಾಯಿದ್ವಿ. ಆಮೇಲೆ ಅನ್ನ ಸಾಂಬಾರು, ಮಜ್ಜಿಗೆ ಅನ್ನ, ಸಿಹಿ ಪೊಂಗಲ್ಲು 3:30 4 ಗಂಟೆವರೆಗೂ ರೆಗ್ಯುಲರ್ ಕೊಡ್ತಾಯಿದ್ವಿ. ಈಗ ಗ್ಯಾಸ್ ಅಭಾವ ಆಗಿರೋದ್ರಿಂದ ನಾವು ಒಂದು ಐಟಮ್ ಮಾಡಿಬಿಟ್ಟು ದೊನ್ನೆಯಲ್ಲಿ ಕೊಡೋ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಸರ್. ಈಗ ತಕ್ಷಣಕ್ಕೆ ಬರೀ ದೊನ್ನೆಯಲ್ಲಿ ಕೊಡ್ತೀವಿ. ಮೊದಲು ತಟ್ಟೆಯಲ್ಲಿ ಕೊಡ್ತಾ ಇದ್ವಿ. 2 ಐಟಮ್ 3 ಐಟಮ್ ಇರ್ತಿತ್ತು. ಈಗ ಒಂದೇ ಐಟಮ್ ಇರೋದ್ರಿಂದ ನಾವು ದೊನ್ನೆಯಲ್ಲಿ ಕೊಟ್ಟು ಭಕ್ತರಿಗೆ ಸುಧಾರಣೆ ಮಾಡ್ತಾಯಿದ್ವಿ. ನಿಮ್ಮ ಹೆಸರು ಸರ್? ನಾರಾಯಣ ಸ್ವಾಮಿ. ನಾವು ಅನ್ನದಾನ ಗುಮಾಸ್ತರು.